ಹಿಂಗೆ ಭಾಳಷ್ಟು ಕಡೆ ಆಗ್ತಾ ಇದ್ದಾರೆ. ಬೆಂಗಳೂರು ಆಗಿರ್ಬೋದು, ದಿಲ್ಲಿ ಆಯಿತು, ಕಲ್ಕತ್ತಾ ಆಯಿತು, ಮುಂಬೈ ಆಯಿತು, ಎಲ್ಲ ಕಡೆ ನೀವು ನಡೀತಾ, ಮದ್ರಾಸ್ ಆಯಿತು, ಮೇನ್ ಇದು ನಡೀತಿರ್ತವ. ಅದರ ನಂತರ ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರ್ತವ. ಇವಾಗೆಲ್ಲ ಪರಿಹಾರಗಳು ಏನು? ಇದು ಆಗದಂಗೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನದಪ್ಪ, ವೈಜ್ಞಾನಿಕವಾಗಿ ಅಷ್ಟ ಮಾಡಿಸುವಂಥ ಕೆಲಸಕ್ಕೆ ಯಾಕೆ ಆಗಬಾರ್ದು ಅಂತ ಇದು ಇವತ್ತು ಎದ್ದಿರುವಂಥ ಪ್ರಶ್ನೆ. ಮತ್ತಿದು ಥೋಡೆ ನಾವು ಡಿಸ್ಕಸ್ ಮಾಡ್ತೀವಿ. ಇವತ್ತು ರೇಖಾ ಗುಪ್ತಾ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ವಿರೋಧ ಪಕ್ಷ ಅಲ್ಲಿದ್ದಂಥ ಆಮ್ ಆದ್ಮಿ ಆಗಿರ್ಬೋದು, ಟೀಕಾ ಮಾಡೋದು, ಮತ್ತೆ ಇನ್ನೊಂದು ಮಾಡ್ಬೋದು. 4 ದಿವಸ ಹೋಗ್ತದೆ, ಮತ್ತು 5 ದಿವಸ, 1 ವಾರ 2 ವಾರದಾಗ ಅದು ಮರೆತು ಹೋಗಿಬಿಟ್ಟಿರ್ತೀವಿ ನಾವು. ಮತ್ತೊಂದು ಯಾವ್ದು ದುರಂತ ಆಗಿರುತ್ತೆ, ಆ ಕಡೆ ಬೆನ್ನತ್ತೀವಿ. ಇವನ್ ನಮ್ಮ ಮೀಡಿಯಾದವ್ರಾದ್ರೂ ಸಹಿತ ಅಷ್ಟ ಒಂದು 8 ದಿವಸ 10 ದಿವಸ ನಾವು ಹೊಡೆದು ಓಡೋ ತನಕ ಓಡೋದು ಯಾವಲ್ಲ ಬಂದ್ ಮಾಡಿಬಿಡೋದು. ಅದು ನಡೆದತ್ತೆ ಸಹಿತ ನೆನಪಿರೋದಿಲ್ಲ. ಈ ಪ್ರಸಂಗಗಳು ಈ ದೇಶ ಆಗಿದಾವ. ಹೀಗಾಗಿ ದೆಹಲಿಯಲ್ಲಿ ಆದಂಥ ಈ ಅಗ್ನಿ ಅವಘಡ ಏನದಲ್ಲ, ಇದು ಕೇವಲ ಅಲ್ಲಿ BJP ಒಂದೇ ಅಲ್ಲ, ಇಡೀ ವ್ಯವಸ್ಥೆದನ ಕಾರಣ. ಆಮ್ ಆದ್ಮಿ ಕಾರಣ, ಕಾಂಗ್ರೆಸ್ ಕಾರಣ, BJP ಕಾರಣ, ಅಲ್ಲಿತ್ತಂಥ ಅನೇಕ ಪಕ್ಷಗಳದ್ದು ಅವರೆಲ್ಲರೂ ಕಾರಣನ. ಯಾಕಂದರೆ ಅವ್ರು ಸ್ಟ್ರಿಕ್ಟಾಗಿ ಆಗ MCD ಮೂಲಕ ಅದನ್ನು ಎನ್ಕ್ವೈರಿ ಮಾಡಿಸಿ ವೈಜ್ಞಾನಿಕ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಕಟ್ಟಿಸುವಂಥ ಶಕ್ತಿ ಇದ್ದಾಗ ಅದು ಯಾಕೆ ಮಾಡಲಿಲ್ಲ ಅನ್ನೋದು ಇದು ದೊಡ್ಡ ಪ್ರಶ್ನೆ ಇರ್ತದೆ. ರೇಖಾ ಗುಪ್ತಾ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ, ಇಂಥವೆಲ್ಲ ಯಾಕೆ ತಡೀಲಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಅಲ್ಲಿ ನಡೆದಂಥ ಈ ದುರಂತದಿಂದಾಗಿ ಯಾರಿಗೆ 5 ಲಕ್ಷ ಹೊಡ್ತಾರೆ, 10 ಲಕ್ಷ ಹೊಡ್ತಾರೆ ಬೇರೆ, ಅದು ಜೀವನ ಕಳ್ಕೊಂಡಂಥ ಕುಟುಂಬಗಳ ಪರಿಸ್ಥಿತಿ ಏನಾಗಿರ್ಬಾರ್ದು, ಯಾವ ರೀತಿ ಇರಬಾರ್ದು. ಅದನ್ನೆಲ್ಲ ನೆನೆಸ್ಕೊಂಡಾಗ ಇವು ದುರಂತ ಯಾಕೆ ಆಗ್ತಾವಪ್ಪ ಅಂದ್ರೆ ಬರೀ ಕೇವಲ ಮನುಷ್ಯನಿಂದ ಅಷ್ಟಲ್ಲ, ಮನುಷ್ಯನ ದುರಾಸೆಯಿಂದಾಗಿ, ಭ್ರಷ್ಟಾಚಾರದಿಂದಾಗಿ ಇಂಥವು ಕಟ್ಟಡಗಳಿಗೆ ಅನುಮತಿ ಕೊಟ್ಟ ಕಟ್ಟಿಸಿ ಮಾಡಿ ನಂತರ ಈ ಘಟನೆ ಆದಾಗ 4 ದಿವಸ ಕಣ್ಣೀರು ಹಾಕೋದು, 5 ದಿವಸ ಮತ್ತು ಅದ ಹಾಡೋಣ, ಅದರಾಗ ಅದ ಹಾಡ. ಇದು ನಿಲ್ಲೋದು ಯಾವಾಗ? ಇದು ನಿಲ್ಲೋದು ಯಾವಾಗಪ್ಪ ಅನ್ನೋದು ಹೇಳೋದು ಕಷ್ಟ ಆಗಿಬಿಡೋದು.